ಇವತ್ತು ಸುಮಾರು 12-15 ದಿನದಿಂದ ಮುಧೋಳದಲ್ಲಿ ಜಿಕೆ ಕಾರ್ಖಾನೆ, ಲೋಕಾಪುರದಲ್ಲಿ ಇರ್ತಕ್ಕಂಥ ಜಿಕೆ ಕಾರ್ಖಾನೆ ಏನು ಸಿಮೆಂಟ್ ಕಾರ್ಖಾನೆ ಇದೆ, ಅದರಿಂದ ಸುಮಾರು 12 ದಿನದಿಂದ ಆ ಭಾಗದ 8 ಹಳ್ಳಿ ನನ್ನ ರೈತ ದೇವರುಗಳು ನಿರಂತರವಾಗಿ ಹೋರಾಟ ಮಾಡತ್ತಾರು. ನಮಗೂ ಕೂಡ ಬಹಳಷ್ಟು 5-6 ದಿನದಿಂದ ಸಂಪರ್ಕ ಮಾಡ್ಯಾರು. ನಾವು ಬೆಂಗಳೂರು ಮತ್ತು ಬಿಡದಿ ಹಲವಾರು ಮೈಸೂರು ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಆ ಕಾರ್ಯಕ್ರಮಕ್ಕೆ ಬಿಜಿ ಇರೋದ್ರಿಂದ ಅದು ಬರ್ಲಿಕ್ಕೆ ಆಗಿಲ್ಲ. ಆದ್ರೂ ಅಲ್ಲಿ ನಮ್ಮ ಭಾಗದ ಬೆಳಗಾವಿ ಭಾಗದ ಸಾಕಷ್ಟು ರೈತ ಮುಖಂಡರನ್ನೆಲ್ಲ ಈಗ ನಿನ್ನಿಂದ 2 ದಿನದಿಂದ ಕಳಿಸಿದೀವಿ. ಅಲ್ಲೇ ಕೂಡ ಅವರ ವಸತಿ ಅದಾರು. ನಾವು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ಬೇಕಾಗಿತ್ತು. ನಾವು ಇನ್ನೊಂದು ಸ್ವಲ್ಪ ಜರ್ನಿ ಒಳಗದು. ಅದಕ್ಕಾಗಿ ಅಲ್ಲಿ ಈಗಾಗಲೇ ನಮ್ಮ ಬಾಗಲಕೋಟೆ ಜಿಲ್ಲಾಧಿಕಾರಿ ಅವರಿಗೆ, ಜಿಲ್ಲೆ SP ಅವ್ರಿಗೆ ಕೂಡ ಮಾತಾಡಿ ಅಲ್ಲೇನೋ ಜಿಕೆ ಕಂಪನಿ ಅವರು ಇವತ್ತ ಏನು ತಾವು 30 ಫೂಟ್ ತಳಗ್ ಬ್ಲಾಸ್ಟ್ ಮಾಡೋದ್ರಿಂದ ಮತ್ತು ತಮ್ಮ ಏನು ಹೊಟ್ಟ ಬೂದಿ ಬೀಳೋದ್ರಿಂದ ಅಲ್ಲಿ ನೀರೆಲ್ಲ ಸಂಪೂರ್ಣ ಜಲಮಾಲಿನ್ಯ ಹಾಳಾಗಿದ್ರ ಆ ರೈತರಿಗೆ ತೊಂದರೆ ಆಗೈತಿ, ಅವ್ರಿಗೆ ಏನ್ ಹಾನಿ ಆಗೈತಿ ತಕ್ಷಣ ಪರಿಹಾರ ಕೊಡ್ತಕ್ಕಂಥದ್ದು ಆಗ್ಬೇಕು. ಮತ್ತ ಅದನ್ನ ತಕ್ಷಣ ಬ್ಲಾಸ್ಟ್ ಮಾಡೋದು, ಸಾರ್ವಜನಿಕರ ಅದಕ್ಕೆ ಬೋರ್ಗಳು ಬ್ಲಾಸ್ಟ್ ಆಗೋದ್ರಿಂದ ಅಲ್ಲಿ ಬೋರ್ ನೀರುಗಳು ಸಂಪೂರ್ಣ ಬಂದ್ ಆಗಂತವು. ಇದನ್ನೆಲ್ಲ ಕೂಡ ತಕ್ಷಣ ನಿಲ್ಲಿಸ್ತಕ್ಕಂತ ಕೆಲಸವನ್ನ ಇವತ್ತ ಜಿಲ್ಲಾಡಳಿತ ಮಾಡ್ಬೇಕಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿ ಅವ್ರಿಗೆ ಒತ್ತಾಯ ಮಾಡಿದ್ವಿ. ಅಲ್ಲಿ ನಮ್ ಸಾಕಷ್ಟು ಪರ್ಸನ ಚಿರುಗುಂಡಿ, ಮಾಲಿಂಗಪ್ಪ ತೇಲಿ, ಹಲವಾರು ನನ್ನ ಮುಖಂಡರು ನದ ರಾಜುನದಾಬ್, ಈಗ ಹಲವಾರು ರೈತರ ಮುಖಂಡರಲ್ಲಿ ನಾವು ಹೋರಾಟನ ಪ್ರಾರಂಭ ಐತಿ. ಅದಕ್ಕಾಗಿ ತಾವು ದಯವಿಟ್ಟು ನಮ್ ಜಿಲ್ಲಾಧಿಕಾರಿ ಅವರಿಗೆ ನಾವೆಲ್ಲಾ ವಿಷಯ ಹೇಳಿದ್ವಿ, ಅವ್ರು ಪರಿಹಾರ ಮಾಡ್ಲೇಬೇಕು. ಇಲ್ಲ ಅಂತಂದ್ರ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ನಾವು, ಅವರು, ನಮ್ಮ ಬೆಳಗಾವಿ ಇರ್ಲಿ, ಬಾಗಲಕೋಟೆ, ಬಿಜಾಪುರ ಎಲ್ಲಾ ಜಿಲ್ಲೆಯ ರೈತರು ಸೇರಿ ಅಲ್ಲಿ ಲೋಕಾಪುರ ಏನ್ ರಾಜ್ಯ ಹೆದ್ದಾರಿ ಇದ್ದಿ ಅದನ್ನ ಬಂದ್ ಮಾಡಿ ಅದೇನು ಜಿಕೆ ಕಾರ್ಖಾನೆ ಬಂದ್ ಮಾಡ್ಬೇಕಾಕೈತೆ ಅನ್ನುವಂಥದ್ದನ್ನ ಜಿಲ್ಲಾಧಿಕಾರಿ ಅವರಿಗೆ SP ಅವ್ರಿಗೆ ತಿಳಿಸೈತಿ. ಬಹುಶಃ ಈಗ 2 ಗಂಟೆಗೆ ಅಲ್ಲಿ ಬರ್ತಾರ. ಅಲ್ಲಿ ರೈತರು ಕೂಡ ತಾವ ಎಲ್ಲಾ ಸುತ್ತಮುತ್ತ ಇರ್ತಕ್ಕಂತ ಎಲ್ಲಾ ರೈತರು, ರೈತ ಪದಾಧಿಕಾರಿಗಳು ತಾವೆಲ್ಲ ಸೇರಿ ಆ ಸಮಸ್ಯೆಗೆ ಇತ್ಯರ್ಥನ ತಾವು ಮಾಡ್ಕೋರಿ. ತಾವ್ ಯಾರು ರೈತರು ಹೆದರ್ಬೇಡ್ರಿ, ನಾವು ಗುರೂಜಿ ಅವರ ಜೊತೆ ಹೋಗ್ತಾರೆ ತಮಗ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಆ ಸಮಸ್ಯೆಗೆ ಪರಿಹಾರ ಕೊಡ್ಲೇಬೇಕು. ಅದೇನು ಕೊಡಾಕ ಅದೇನು ಗೌರ್ಮೆಂಟ್ ಅಲ್ಲ, ಯಾವ ಪ್ರೈವೇಟ್ ಕಂಪನಿ ಒಬ್ಬ ಜಿಕೆ ಇಟ್ಕೊಂಡನು ನಮ್ಮ ತೊಂದರೆ ಕೊಟ್ಟ ಕಾರ್ಖಾನೆ ಅವಶ್ಯಕತೆ ಇಲ್ಲ. ಧೂಳ ಈ ಬ್ಲಾಸ್ಟಿಂಗ್ ಮತ್ತು ಜಲ ಮಾಲಿನ್ಯ ಹಾಳು ಮಾಡಿ ತೊಂದರೆ ಕೊಡ್ತಕ್ಕಂಥದ್ದ ಅವನ ಆಟ ಬಂದ್ ಆಗ್ಬೇಕು. ಅವನಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಾವೆಲ್ಲ ಪೊಲೀಸರು ಏನ್ ಹಾಳು ಮಾಡತ್ರಿ ತಕ್ಷಣ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಸೂಕ್ಷ್ಮ ಆಗಿರ್ಬೇಕು. ಇಲ್ಲಾಂದ್ರೆ ಕೀಲಿ ಹಾಕೊಂಡ ನೀ ಜಾಗ ಬಿಡ್ತಾ ಇರ್ಬೇಕು. ಆ ರೀತಿ ಪರಿಸ್ಥಿತಿ ಬರ್ತೈತಿ. ಅದಕ್ಕಾಗಿ ಜಿಲ್ಲಾಧಿಕಾರಿ SP ಅವ್ರು ಬರ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ಗುರುಗಳು ನಾವು ಸಂಪರ್ಕ ಮಾಡಿ ಹೇಳಿದೀವಿ. ಅಲ್ಲಿರ್ತಕ್ಕಂಥ ರೈತ ಬಂಧುಗಳು ತಮ್ಮ ಸಮಸ್ಯೆಗೆ ಪರಿಹಾರ ಕೈಗೊಳ್ಬೇಕು ಅನ್ನುವಂಥದ್ದನ್ನ ವಿನಂತಿ ಮಾಡ್ತಾ ಇದ್ದೀವಿ.